ನೆನೆ ತಾನೇ ನಟಿ ಚೈತ್ರಾ ಹಳ್ಳಿಕೇರಿಯವರು ಪ್ರೆಸ್ ಮೀಟ್ ಮಾಡಿ ಪತಿ ಮತ್ತೆ ಪತಿ ಫ್ಯಾಮಿಲಿ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ರು. ಈಗ ಚೈತ್ರಾ ಪತಿ ಬಾಲಾಜಿ ಪೋತ್ರಾಜ್ ಅವರು ಸರದಿ ಅವರು ಸುದ್ದಿಗೋಷ್ಠಿಯನ್ನ ಮಾಡಿ ಅವ್ರ ವರ್ಷನ್ ಹೇಳ್ತಾ ಇದ್ದಾರೆ. ಚೈತ್ರಾ ಆರೋಪಗಳಿಗೆ ಪತಿ ಬಾಲಾಜಿ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಚೈತ್ರಾ ಅವರು ಆರೋಪ ಮಾಡಿದ್ದು ತನಗೆ ಗೊತ್ತಿಲ್ಲದಲೇ ತನ್ನ ಬ್ಯಾಂಕ್ ಖಾತೆಯಿಂದ ಅಕೌಂಟ್ನಿಂದ ಇವರು ಹಣವನ್ನ ಡ್ರಾ ಮಾಡಿದ್ದಾರೆ ಮತ್ತು ತನ್ನ ಹೆಸರಲ್ಲಿ ಸಾಲ ಪಡ್ಕೊಂಡಿದ್ದಾರೆ. ತಾನು ಮದುವೆ ಟೈಮ್ನಲ್ಲಿ ಹಾಕೋ ಚಿನ್ನವನ್ನ ಇವರು ಅಡ ಇಟ್ಟಿದ್ದಾರೆ, ಅದ್ರ ಮೇಲೆ ಸಾಲ ತಗೊಂಡಿದ್ದಾರೆ ಅಂತೆಲ್ಲ ಆರೋಪಗಳನ್ನ ಮಾಡಿದ್ರು. ಆ ವಿಷಯವಾಗಿ ಪತಿ ಬಾಲಾಜಿ ಮತ್ತೆ ಮಾವ ಪೋತ್ರಾಜ್ ಅವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಏನು ಆರೋಪಗಳಿಗೀಗ ಚೈತ್ರಾ ಪತಿ ಉತ್ತರ ಕೊಡ್ತಿದ್ದಾರೆ. ನಮ್ಮ ಮನೆ ಬ್ಯಾಂಕ್, ನಮ್ಮ ಮನೆ ಫೈನಾನ್ಸ್, ನಮ್ಮ ಮ್ಯಾನೇಜರ್ ಏನೋ ಮಾಡ್ಲಿಕ್ಕೆ ಫಾರ್ಜರಿ ಇದು ಮಾಡಕ್ಕೆ, ಇದು ಬ್ಯಾಂಕು ನ್ಯಾಷನಲೈಸ್ಡ್ ಬ್ಯಾಂಕು ಅಕೌಂಟ್ ಓಪನ್ ಮಾಡಿದ್ದಾರೆ, ದುಡ್ಡು ಹಾಕಿದ್ದೀವಿ. ಅದ್ರಲ್ಲೇ ಸುಮಾರು ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿದ್ದೀವಿ, ಖರ್ಚು ಮಾಡಿದ್ದಾರೆ. ಅವ್ರಿಗೆಲ್ಲ ಐಡಿಯಾ ಇದೆ. ಅವ್ರ ಮೊಬೈಲ್ಗೆ ಲಿಂಕು ಆಗಿದೆ, ಅವ್ರದ್ದು ಹಳೆ ನಂಬರ್ಗೆ ಲಿಂಕ್ ಆಗಿತ್ತು. ಬೇರೆ ಯಾವುದೋ ಫ್ಯಾನ್ಸಿ ನಂಬರ್ ಆಸ್ಟ್ರಾಲಜರ್ ಏನೋ 33 ಯಾವುದೋ ಫ್ಯಾನ್ಸಿ ನಂಬರ್ ಬೇಕು ಅಂದ್ಬಿಟ್ಟು ನಮ್ಮ ಆಫೀಸ್ ನಂಬರ್ನ 333 ಅನ್ನೋದು ಇಸ್ಕೊಂಡಿದ್ದಾರೆ. ಈ ಹಳೆ ನಂಬರಿಂದ ಹೊಸ ನಂಬರ್ಗೆ ಹೋದ ವರ್ಷ ಹೋಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಮೆಸೇಜು ಬರುತ್ತೆ, SMS ಬರುತ್ತೆ, ಇಮೇಲು ಲಿಂಕ್ ಆಗಿದೆ, ಸ್ಟೇಟ್ಮೆಂಟು ಇದೆ, ಆ್ಯಪ್ ಓಪನ್ ಮಾಡ್ಕೊಂಡಿದ್ದಾರೆ, ಖರ್ಚು ಮಾಡಿದ್ದಾರೆ, ಎಲ್ಲ ಪ್ರೂಫ್ ಇದೆ. ಮಾಡಿ ಇವೆಲ್ಲ ಈ ಥರ ಅಲಿಗೇಷನ್ಸ್ ಮಾಡಿಕೊಂಡು ಬೇರೆಯವರೆಲ್ಲ ಏನೋ ಕೋಟಿಗಟ್ಟಲೆ ಕೇಳಿ ಅವೆಲ್ಲ ದೇವ್ರಿಗೆ ಏನೋ ಮಾಡಿದ್ದಾನೆ ಅಂದ್ಬಿಟ್ಟು ಈ ಥರ ಎಲ್ಲ ಮಾಡೋದು ಭಾಳ ತಪ್ಪು. ದಯವಿಟ್ಟು ಈ ಥರ ಎಲ್ಲ ಇದು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಒಂದು ಲಾಸ್ಟ್ ಇಯರ್ ಅಲ್ಲ, ಹೋದ ವರ್ಷ 10ರಿಂದ 12, ಅದರಿಂದ ಒಂದು 10-12, ಒಂದು 2-3 ವರ್ಷದಲ್ಲಿ ಒಂದು 35-40 ಲಕ್ಷ ರೂಪಾಯಿವರೆಗೂ ನಾವು ಅಲ್ಲಿ ಏನಿಲ್ಲ, ನನ್ನ ಅಕೌಂಟ್ ಬಾಲಾಜಿ ಅಕೌಂಟಿಂದ ಅವ್ರ ಅಕೌಂಟಿಗೆ ದುಡ್ಡು ಬಂದಿದೆ, ಅವ್ರು ಖರ್ಚು ಮಾಡಿದ್ದಾರೆ. ನೋಡಿ, ಇದು ಸುಮಾರು ಈಗಿನ ವಿಚಾರ ಅಲ್ಲ, ಇದು ಸುಮಾರು ಒಂದು 7-8 ವರ್ಷದಿಂದ ನಡ್ಕೊಂಡು ಬಂದಿರೋ ಅಂತ ಒಂದು ವಿಚಾರ. ಈಗ ಮದುವೆ ಆದಮೇಲೆ ಮಕ್ಕಳಾಗ್ತಾರೆ, ಮಕ್ಕಳು ಒಂದು ವರ್ಷ 2 ವರ್ಷ ಆಗೋ ಟೈಮ್ನಲ್ಲಿ ಇವರು ನಾನು ಒಂದೊಂದು ಐಡೆಂಟಿಟಿ ಇರಬೇಕು, ನಾನೊಬ್ರು ಆ್ಯಕ್ಟರು, ನಾನೊಬ್ರು ಇದು ಅದು ಅಂದ್ಕೊಂಡು ಇವ್ರದ್ದು ಶುರು ಆಗ್ತದೆ. ಮಕ್ಕಳು 2 ವರ್ಷ ಇದ್ದಾಗಲೇ ನಾವು ಮಿಸ್ಸಸ್ ಇಂಡಿಯಾಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕಂತ ಇದು ಇದೊಂದು ಫಾರ್ಮ್ಯಾಟ್ ಒಂದು ಕ್ರಿಯೇಟ್ ಆಗೋಗಿತ್ತು. ನಾವು ನಮ್ಮ ಒಂದು ಪ್ರೈವೇಟ್ ಲೈಫ್ನ ಪಬ್ಲಿಕ್ಕಿಗೆ ತರಬಾರ್ದು, ಏನೋ ಮಾಡಬಾರ್ದು ಅಂತ ಹೇಳಿ ಅಲ್ಲಿಂದ ಶುರು ಆಯಿತು. ಇದೇನಾಗೋಯ್ತು, ಇದು ಅಭ್ಯಾಸ ಹಾಕೊಂಡು ಬಂತು. ಒಂದು ಅಲಿಗೇಷನ್ ಮಾಡೋದು, ಪೊಲೀಸ್ ಹತ್ರ ಕೇಳೋದು, ಈ ಜೆಂಡರ್ ಬಯಾಸಿಸ್ ಕೆಲವು ಲಾಗಳಿದೆ, ನಾನು ಆ ಲಾ ಯೂಸ್ ಮಾಡ್ತೀನಿ ಅನ್ನೋದು, ಎದುರಿಸೋದು. ನಾವು ಎದುರ್ಕೊಂಡು ಆಯ್ತು ಅದೇನೋ ಮಾಡ್ಕೊಳಮ್ಮ, ನೀನು ಇಷ್ಟ ಬಂದಂಗೆ ಇರು ಅಂತ ನಾವು ಇರೋದು. ಹಾಗೆ ನೆಕ್ಸ್ಟ್ ನಾವು ಮೊದಲನೇದಾಗಿ ನಾವು ಜೊತೆನಲ್ಲಿ ಇತ್ಕೊಂಡು ನಾನೇನೋ ಮಾಡ್ಕೋತೀನಿ ಅಂದ್ಕೊಂಡು ಈ ಶೋಗಳು ಅವು ಇವೆಲ್ಲ ಮಾಡ್ಕೊಳ್ಳೋಕೆ ಶುರು ಮಾಡಿದವರು. ಬರ್ತಾ ಬರ್ತಾ ಇಂಡಿಪೆಂಡೆಂಟ್ ಆಗಿರ್ತೀನಿ, ಫ್ರೀಡಮ್ ಬೇಕು ಅಂದ್ರು ಮನೆ ತಗೊಂಡ್ರು. ಇದನ್ನು ತಗೊಂಡು ನಾವು ಅವಾಗ ಬಾಡಿಗೆ ಮನೆಯಲ್ಲಿ ಇದ್ರು, ಅವರೇ ಸ್ವಂತ ಮನೆಯಲ್ಲಿದ್ದರು, ಬಾಡಿಗೆ ಮನೆಯಲ್ಲಿ ಇದ್ರು. ಈ ದುಡ್ಡು ತಗೊಂಡು ದೀಪಕ್ ಚೆಜ್ಜೇಡ್, ರಿಂಕಿ ಚೆಜ್ಜೇಡಿಗೆ 2017 ನವೆಂಬರಲ್ಲಿ ಅಗ್ರಿಮೆಂಟ್ ಆಗಿದೆ, ಡಿಸೆಂಬರಲ್ಲಿ ಬಾಡಿಗೆ ಮನೆಗೆ ತಗೊಂಡಿದ್ದಂಥ ದುಡ್ಡು. ಅದಾದ ನಂತರ ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂದರು. ಆಮೇಲೆ ಇಂಡಿಪೆಂಡೆಂಟ್ ಆಗಿರ್ತೀನಿ ಬಟ್ ಬಾಡಿಗೆ ಮನೆಯೂ ಸ್ವಂತ ಮನೆ ಬೇಕು ಅಂದರು, ಅಲ್ಲೇ ಬೇಕು ಅಂದರು. ಎಷ್ಟೇ ಆದರೂ ಅಲ್ಲೇ ತಗೊಟ್ಟಿದ್ದೀವಿ, ಅಲ್ಲೇ ಮಾಡಿದ್ದೀವಿ. ಇದ್ರು ಏನೋ ಮಾಡಿ ಅದು ಹಂಗೆ. ಆಮೇಲೆ ಇಷ್ಟು ಬೇಕು, ಬೇಗ ಖರ್ಚು, ಆನ್ ಡಿಮ್ಯಾಂಡ್ ದುಡ್ಡು ಕೊಟ್ಟಿದ್ದೀವಿ, ಎಷ್ಟು ಬೇಕು ಕೊಟ್ಟಿದ್ದೀವಿ. ಈಗ ಬಲ್ಕ್ ಒಂದು ಒಟ್ಟಿಗೆ ಬೇಕು ಅಂದರೆ ಬರ್ತಾ ಬರ್ತಾ ಇದು ಡಿಮ್ಯಾಂಡ್ಗಳು ಜಾಸ್ತಿ ಹಾಕೊಂಡು ಹೋಗ್ತಾ ಇದೆ. ಎಲ್ಲ ಖರ್ಚು ಏನೇ ಇದ್ರೆ ಎಲ್ಲ ಅಫಿಷಿಯಲ್ ಆಗಿದೆ, ಎಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ, ಎಲ್ಲ ಕೋರ್ಟ್ಗೆ ಫೈಲ್ ಮಾಡಿದ್ದೀವಿ. ಇವರೇ ಡಿಕ್ಲರೇಷನ್ಸ್ ಕೊಟ್ಟಿದ್ದಾರೆ, ಕೋರ್ಟ್ಗೆ ಇವರೇ ಹೇಳಿದ್ದಾರೆ, ನಾನು ಐಷಾರಾಮಿ ಜೀವನಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ, ಅದಕ್ಕೆ ನನಗೆ ಎಷ್ಟೋ ಕೋಟಿ ಬೇಕು ಅಂತ ಕೇಳಿರೋದು ಉಂಟು. ಮ್ಯೂಚುವಲ್ ಡಿವೋರ್ಸ್ ಆದಾಗ ಆಯಿತು, ಅದಕ್ಕೆ ಅಷ್ಟಕ್ಕೆ ಕೊಡ್ತೀವಿ ಅನ್ನೋದು ಉಂಟು. ಮೀಡಿಯೇಷನ್ ಸೆಂಟರ್ಗೆ ಹೋದರೆ 25 ಕೋಟಿ, ಅಷ್ಟು ಕೋಟಿ, ಅದಲ್ಲದೆ ಅಷ್ಟು ಕೋಟಿ ಕೊಡಿ, ಇದು ಕೊಡಿ, ಸೆಕ್ಯೂರಿಟಿ ಕೊಡಿ, ಏನನ್ನೋ ಇವೆಲ್ಲ ಜಾಸ್ತಿ ಡಿಮ್ಯಾಂಡ್ ಮಾಡೋಕ್ಕೆ ಶುರು ಆದಾಗ ನಾವು ಯಾಕೋ ಜಾಸ್ತಿ ಆಯಿತು ಅಂತೇಳಿ ನಾವು ಡಿವೋರ್ಸ್ಗೆ ಲಾಸ್ಟ್ ಇಯರ್ ಅಪ್ಲೈ ಮಾಡಿದ್ದು. ಡಿವೋರ್ಸ್ ಅಪ್ಲೈ ಮಾಡಿದ್ದು ಹೋದ ವರ್ಷ. ಅದಾದಮೇಲೆ ಮೀಡಿಯೇಷನ್ಗೆ ಬಂದು, ಮೀಡಿಯೇಷನಲ್ಲಿ ಯಾವಾಗ ಈ ಅಬ್ಸರ್ವ್ ಡಿಮ್ಯಾಂಡ್ಗಳು ಬರ್ತದೆ ನಾವು ಮಾಡಲ್ಲ ಅಂತ ಕಾರಣಕ್ಕೆ ಈ ಥರ ಎಲ್ಲ ಸಿಲ್ಲಿ 10 ಲಕ್ಷ 12 ಲಕ್ಷ ಅಂದ್ಕೊಂಡು ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀವಿ, ಒಪ್ಪಿದ್ದಾರೆ. ಕೋಟ್ಯಾಂತರ ರೂಪಾಯಿ ಮನೆಯಲ್ಲಿದ್ದಾರೆ, ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ. ಅವ್ರು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲ ಸುಮಾರು ಜನ ಫಾಲೋವರ್ಗಳು ಇರಬೇಕು. ಇಲ್ಲೊಂದು ನಿಮ್ಮ ಪ್ರೆಸ್ ಮೀಟಲ್ಲಿ ಒಂದು ಫೋಟೋ ಹಿಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ಗೆ ಒಂದು ಫೋಟೋ ಹಿಡ್ಕೊಂಡು ನಿಮಗೆ ಎಲ್ಲರಿಗೂ ಗೊತ್ತಾಗ್ತದೆ ಅಲ್ಲಿ ಹಾಕಿರೋಂಥ ಬಟ್ಟೆಗಳು, ಚಿನ್ನ, ಅದು ಇದು ಎಲ್ಲ ಎಲ್ಲರಿಗೂ ಗೊತ್ತಾಗ್ತದೆ. ಸೊ ಈ ಥರ ಎಲ್ಲ ಮಾಡಿದ್ದಾರೆ. ದಯವಿಟ್ಟು ಪ್ರೈವೇಟ್ ಲೈಫ್ ಪ್ರೈವೇಟ್ ಆಗಿರಲಿ, ಮಕ್ಕಳಿದ್ದಾರೆ, ಇದನ್ನು ನಾವು ಯಾವುದೇ ರೀತಿ ಮಾಡಬಾರ್ದು. ನಮಗೂ ಸುಮಾರು ವರ್ಷ ನಾವು ಈ ನೋವು ಇದೆಲ್ಲನೂ ತಡ್ಕೊಂಡು ಬೇಡ ಒಂದು ಏನೋ ಅಂತ ಹೇಳಿ ಲಾಸ್ಟಲ್ಲಿ ಇದು ಯಾವಾಗ ಸಿಕ್ಕಾಪಟ್ಟೆ ನಮ್ಮ ತಂದೆಯವರು, ನಾವು ತಂದೆಯವರು ಅಂದ್ರೆ ಅವರು ಒಂದು ಸಮಾಜಕ್ಕೆ ಒಂದು ದೊಡ್ಡ ವ್ಯಕ್ತಿ ಅವರು
ಅವರು ಪಾಪ ನಾನು ಇಂಡಿಪೆಂಡೆಂಟ್ ಆಗಿ ನಾವು ಎಷ್ಟೋ ವರ್ಷ ಇರೋದು, ಅವರು ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡು ಬಂದಿದ್ದಾರೆ. ಇವರ ಒಂದು ಈ ಬ್ಲ್ಯಾಕ್ ಏನೋ ಒಂದು ಷಡ್ಯಂತ್ರನ ಕಾನ್ಸ್ಪಿರಸಿನ ಬ್ಲ್ಯಾಕ್ ಮೇಲ್ ಏನೋ ಅದಕ್ಕೆ ಪಾಪ ಅವ್ರಿಗೆ ಯೂಸ್ ಮಾಡಿಕೊಂಡು 70 ವರ್ಷ ಆಗಿರೋ ಒಂದು ದೊಡ್ಡ ವ್ಯಕ್ತಿ ಎಷ್ಟು ಸಮಾಜ ಸೇವೆ ಮಾಡಿದ್ದಾರೆ. ಈ ಶಕ್ತಿಧಾಮ ಫಸ್ಟ್ ಒನ್ ಆಫ್ ದ ಮೇನ್ ಫೌಂಡರ್ಸೇ ಅವರು. ಸ್ಕೂಲ್ಗಳು ಅದು ಇದು ಸಿಕ್ಕಾಪಟ್ಟೆ ಸಮಾಜ ಸೇವೆ ಮಾಡಿ ದೊಡ್ಡ ಒಂದು ಹೆಸರು ಅವ್ರು ಎಷ್ಟೋ ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡು ಬಂದಿರೋರನ್ನ ಎಷ್ಟೋ ಜನಕ್ಕೆ ನ್ಯಾಯ ಕೊಡೋರಿಗೆ ಇವರು ಈ ಥರ 10 ಲಕ್ಷ ರೂಪಾಯಿಗೆ ಈಗ ಭಾಳ 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 ನೋವಾಯಿತು. ನಾನು ಇವತ್ತೂ ನನ್ನ ಸ್ವಯಂ ಇದಕ್ಕೆ ನಾನು ಈ ಕಾನ್ಫರೆನ್ಸ್ಗೆ ಬಂದಿಲ್ಲ.